ಶ್ರೀ ರಾಘವೇಂದ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಪ್ರತಿದಿನದ ಸೂರ್ಯೋದಯ ಹೇಳುತ್ತದೆ, ಕಳೆದು ಹೋದ ಕಹಿ ಘಟನೆಗಳನ್ನು ಬಿಟ್ಟು ಬಿಡಿ. ಇವತ್ತಿನ ದಿನ ಪೂರ್ತಿ ಆತ್ಮವಿಶ್ವಾಸದಿಂದ ಸತತ ಪ್ರಯತ್ನದಿಂದ ಜೀವಿಸಿ ಮತ್ತು ತನ್ನ ಮೇಲೆ ಭರವಸೆಯನ್ನು ನಂಬಿಕೆಯನ್ನು ಇಟ್ಟು ಮುಂದೆ ನಡೆಯಬೇಕು ಎಂಬುದರ ಸಂದೇಶವನ್ನು ಪ್ರತಿನಿತ್ಯದ ಸೂರ್ಯೋದಯ ನಮಗೆ ತಿಳಿಸಿಕೊಡುತ್ತದೆ. ಮೀನರಾಶಿಯವರಿಗೆ ಜುಲೈ 27ರಿಂದ ಡಿಸೆಂಬರ್ 11ರವರೆಗೂ ಶನಿಗ್ರಹ ವಕ್ರಿಯಾಗಲಿದೆ. ಶನಿಗ್ರಹ ಸಾಮಾನ್ಯವಾಗಿ ಪ್ರತಿ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ವಕ್ರಿಯಾಗುತ್ತದೆ. ವಕ್ರಿ ಶನಿ ಮೀನರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ, ಯಾವ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಸಿಕೊಡಲಿದ್ದೇನೆ. ಮೀನರಾಶಿಯಲ್ಲಿಯೇ ಶನಿಗ್ರಹ ಸ್ಥಿತವಾಗಿದೆ. ಮಾರ್ಚ್ 29, 2025ರಿಂದ ಮೀನರಾಶಿಯವರಿಗೆ ಶನಿಯ ಸಾಡೆಸಾತಿಯ 2ನೇ ಹಂತ ಪ್ರಾರಂಭವಾಗಿದೆ. ಮಾರ್ಚ್ 29, 2025ರಿಂದ ನಿಮಗೆ ಓವರ್ ಥಿಂಕಿಂಗ್ ಹೆಚ್ಚಾಗಿರುತ್ತದೆ, ಭಯ ಆತಂಕ ಹೆಚ್ಚಾಗಿರುತ್ತದೆ, ಅನಾವಶ್ಯಕವಾಗಿ ಚಿಂತೆ ಹೆಚ್ಚಾಗಿರುತ್ತದೆ, ಯಾವ ಕೆಲಸ ಮಾಡಲು ಮನಸ್ಸಿರುವುದಿಲ್ಲ, ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡಲು ಸಾಧ್ಯವಾಗದೆ ಮೈಂಡ್ ಡಿಸ್ಟ್ರಾಕ್ಷನ್ ಆಗಿರುತ್ತದೆ. ಶನಿ ಗ್ರಹದ ದೃಷ್ಟಿ ನಿಮ್ಮ 3ನೇ ಭಾವ, 7ನೇ ಭಾವ ಹಾಗೂ 10ನೇ ಭಾವದ ಮೇಲೆ ಬೀಳುತ್ತಿದೆ. ನಿಮ್ಮ ಕರಿಯರ್ ಲೈಫಲ್ಲಿ ಮಾರ್ಚ್ 2025ರಿಂದ ಚೇಂಜಸ್ ಬಂದಿರುತ್ತದೆ. ಆದರೂ ನಿಮಗೆ ತೃಪ್ತಿ ಇರುವುದಿಲ್ಲ. ಇನ್ನೂ ಬೆಸ್ಟ್ ಜಾಬ್ ಸಿಗಬೇಕಿತ್ತು ಎನ್ನುವಂತಹ ಅಪೂರ್ಣವಾದಂತಹ ಭಾವ, ಅಸಂತೃಪ್ತಿ ನಿಮ್ಮಲ್ಲಿರುತ್ತದೆ. ಶನಿ ಗ್ರಹ ವಕ್ರಿಯಾಗುವುದು ಎಂದರೆ ಸೂರ್ಯನ ಸುತ್ತ ನವಗ್ರಹಗಳು ಹಾಗೂ ಭೂಮಿ ಸುತ್ತುತ್ತಿರುತ್ತದೆ. ಆದರೆ ಶನಿಗ್ರಹದ ಅಂತರ ಹಾಗೂ ಭೂಮಿಯ ಅಂತರದಲ್ಲಿ ವ್ಯತ್ಯಾಸವಾದಾಗ ಶನಿಗ್ರಹ ನಿಧಾನವಾಗಿ ಚಲಿಸಿದಂತೆ ಭಾಸವಾಗುತ್ತದೆ. ಶನಿಗ್ರಹ ವಕ್ರಿಯಾದಾಗ ಹಿಂದಿನ ಭಾವದ ಫಲವನ್ನು ಕೊಡುತ್ತದೆ. ಶನಿಗ್ರಹ ವಕ್ರಿಯಾದ ನಂತರ ನಿಮ್ಮಲ್ಲಿ ಚೇಂಜಸ್ ಆಗುತ್ತದೆ. ನೀವು ಆಲಸ್ಯವನ್ನು ಬಿಟ್ಟು ಮೇಲೆ ಎದ್ದೇಳಲು ಯೋಚಿಸುತ್ತೀರಾ. ಜುಲೈ 27ರ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು, ಪಾಸಿಟಿವ್ ಪರಿವರ್ತನೆ ಆಗಲಿದೆ. ಜಾಬ್ ಬಿಡುತ್ತೀರಾ, ಹೊಸ ಕೆಲಸಕ್ಕೆ ಜಾಯಿನ್ ಆಗುತ್ತೀರಾ, ನಿಮ್ಮ ಫೋಕಸ್ ಹೆಚ್ಚಾಗುತ್ತದೆ ಹಾಗೂ ಎಕ್ಸ್ಟ್ರಾ ಇನ್ಕಮ್ ಆಫ್ ಸೋರ್ಸ್ ಆಗಲಿದೆ. ಶನಿಗ್ರಹ 7ನೇ ಭಾವವನ್ನು ದೃಷ್ಟಿಸುತ್ತಿದೆ ಹಾಗೂ ಶನಿಗ್ರಹ ಬುಧ ಗ್ರಹದ ನಕ್ಷತ್ರದಲ್ಲಿದೆ. ಮೀನರಾಶಿಯವರು ನಿಮ್ಮ ಲೈಫ್ ಪಾರ್ಟ್ನರ್ ಮಾತನ್ನು ಕೇಳುತ್ತೀರಾ, ಏಕೆಂದರೆ ನಿಮ್ಮ 7ನೇ ಮನೆಯ ಅಧಿಪತಿ ಬುಧ ಗ್ರಹ. ಶನಿಗ್ರಹ ಇರುವುದು ಸಹ ಬುಧನ ನಕ್ಷತ್ರದಲ್ಲಿಯೇ. ಆದ್ದರಿಂದ ನಿಮ್ಮ ಲೈಫ್ ಪಾರ್ಟ್ನರ್ ಮಾತನ್ನು ನೀವು ಕೇಳಿದರೆ ಪಾಸಿಟಿವ್ ರಿಸಲ್ಟ್ಗಳನ್ನೇ ನೋಡುತ್ತೀರಾ. ಶನಿಗ್ರಹದ ದೃಷ್ಟಿ 3ನೇ ಭಾವಕ್ಕೂ ಬೀಳುತ್ತಿದೆ. ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ, ಪಬ್ಲಿಕ್ಕಲ್ಲಿ ಕೆಲಸಗಳನ್ನು ಮಾಡಿ ಸಕ್ಸಸ್ಸನ್ನು ನೋಡುತ್ತೀರಾ. ಮ್ಯಾನುಫ್ಯಾಕ್ಚರ್ ಫೀಲ್ಡಲ್ಲಿ ಇರುವವರಿಗೆ, ವ್ಲಾಗ್ ಮಾಡುವವರಿಗೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಶಾಪಿಂಗ್ ಕೆಲಸ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಹೊಸದಾಗಿ ಯೋಚಿಸಿ, ಆಳವಾಗಿ ಯೋಚಿಸಿ, ಪ್ಲ್ಯಾನ್ ಮಾಡಿ ದುಡಿಯಲು ಸ್ಟಾರ್ಟ್ ಮಾಡುತ್ತೀರಾ. ಇಷ್ಟು ದಿನ ಇದ್ದಂತಹ ಆಲಸ್ಯ ಕಡಿಮೆಯಾಗಿ ಚುರುಕಾಗುತ್ತೀರಾ. ಮೀನರಾಶಿ ವಿದ್ಯಾರ್ಥಿಗಳಿಗೂ ಸಹ ಗುಡ್ ಟೈಮ್. ಹೊಸ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗುತ್ತೀರಾ. ಹೊಸ ಸ್ಕಿಲ್ಸ್ಗಳನ್ನು ಕಲಿತುಕೊಂಡು ಅಪ್ಡೇಟ್ ಮಾಡಿಕೊಳ್ಳುತ್ತೀರಾ. 18 ವರ್ಷದ ಕಾಲೇಜ್ ವಿದ್ಯಾರ್ಥಿಗಳು ಮೊದಲೇ ಕೆಟ್ಟ ಹವ್ಯಾಸಗಳನ್ನು ಕಲಿತುಕೊಂಡಿದ್ದರೆ ಈಗ ರಿಯಲೈಸ್ ಆಗುತ್ತದೆ, ನಾನು ಇನ್ನು ಮೇಲೆ ಈ ಹವ್ಯಾಸಗಳನ್ನು ಬಿಡಬೇಕು, ಒಳ್ಳೆತನದಿಂದ ಇರಬೇಕು ಎಂದು ಸೆಲ್ಫ್ ರಿಯಲೈಸ್ ಮಾಡಿಕೊಳ್ಳುತ್ತೀರಾ. ನಿಮ್ಮ ಮಾತಿನಿಂದ ನಿಮ್ಮ ಪ್ರೀತಿ ಹಾಗೂ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಬರುತ್ತಿತ್ತು. ಶನಿಗ್ರಹ ವಕ್ರಿಯಾದ ನಂತರ ನಿಮ್ಮ ಅಂತರಾತ್ಮದಿಂದ ಯೋಚಿಸಿ ಆತ್ಮಾವಲೋಕನ ಮಾಡಿಕೊಂಡು ಮಾತನಾಡಲು ಪ್ರಾರಂಭಿಸುತ್ತೀರಾ. ಹೊಸ ವಿಚಾರಗಳನ್ನು ಕಲಿತುಕೊಂಡು ಬಹಳ ಪ್ರಬುದ್ಧತೆಯಿಂದ ನಡೆದುಕೊಳ್ಳುತ್ತೀರಾ. ನಿಮ್ಮಲ್ಲಿ ಮೆಚುರಿಟಿ ಲೆವೆಲ್ ಹೆಚ್ಚಾಗಲಿದೆ. ಕಬ್ಬಿಣದ ವ್ಯಾಪಾರ, ಮಷಿನರಿ ವ್ಯಾಪಾರ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಶನಿಗ್ರಹ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದರೆ ನಿಮಗೆ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಮಂಡಿ ನೋವು, ಪಾದಗಳಲ್ಲಿ ನೋವು, ಸೈನಸ್ ತೊಂದರೆಗಳು ಹೆಚ್ಚಾಗಲಿದೆ. ಶನಿಗ್ರಹ ನಿಮ್ಮ ಜನ್ಮ ಜಾತಕದಲ್ಲಿ 6, 8, 12ನೇ ಭಾವದಲ್ಲಿದ್ದರೆ ಅಥವಾ ವೃಶ್ಚಿಕ ರಾಶಿ, ಮೇಷರಾಶಿಯಲ್ಲಿದ್ದರೆ ನಿಮಗೆ ಜಾಯಿಂಟ್ ಪೇಯ್ನ್, ಆ್ಯಂಕಲ್ ಪೇಯ್ನ್, ನೀ ಪೇಯ್ನ್ ಹೆಚ್ಚಾಗಲಿದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ ಪಾಸಿಟಿವ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದರೆ ಹೆಚ್ಚು ಆರೋಗ್ಯ ಸಮಸ್ಯೆಗಳನ್ನು ಕೊಡುವುದಿಲ್ಲ.
ನೀವು ನಿಮ್ಮ ಜನ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಲು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಬಹುದು. ನೀವು ಭೂಮಿ ರಿಲೇಟೆಡ್, ಜಮೀನು ರಿಲೇಟೆಡ್ ಬಿಸ್ನೆಸ್ ಮಾಡುತ್ತಿದ್ದರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುತ್ತಿದ್ದರೆ ನಿಮ್ಮ ಡೈಲಿ ಇನ್ಕಮ್ ಹೆಚ್ಚಾಗಲಿದೆ. ಶನಿ ಗ್ರಹ ನೆಗೆಟಿವ್ ಆಗಿದ್ದರೆ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಸೋಲುತ್ತೀರಾ. ಆಲಸ್ಯ, ಸೋಂಬೇರಿತನ ಹೆಚ್ಚಾಗಿರುತ್ತದೆ. ಶನಿ ಗ್ರಹದ ಆಶೀರ್ವಾದವನ್ನು ಪಡೆಯಲು ಅವಶ್ಯಕತೆ ಇರುವವರಿಗೆ ಆಹಾರ ದಾನ, ಅನ್ನದಾನವನ್ನು ಮಾಡಿ ತಾಯಿಯ ಜೊತೆ ಸಂಬಂಧಗಳನ್ನು ಚೆನ್ನಾಗಿಟ್ಟುಕೊಳ್ಳಿ. ಜವಾಬ್ದಾರಿಗಳಿಂದ ಜಾರಿಕೊಳ್ಳದೆ ನಿಭಾಯಿಸುವುದನ್ನು ಕಲಿಯಿರಿ. ಶನಿಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಸಂಜೆ 21 ಬಾರಿ ಪಠಿಸಿ. ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲೀಸವನ್ನು ತಪ್ಪದೇ ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.